ನಮ್ಮ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಸೇರಿರೋದು ಅನ್ಸಾರಿ ಮೊಹಲ್ಲಾಯಲ್ಲಿ 16ನೇ ವಾರ್ಡ್ನಲ್ಲಿ. ಸರ್ ನಮ್ಮದು ಊಟ ಅನ್ಸಾರಿ ಮೊಹಲ್ಲಾ ಅಂತ 16ನೇ ವಾರ್ಡು, ಕೋಲಾರ ಜಿಲ್ಲೆಯಲ್ಲಿ ಟೌನಲ್ಲಿ ಇರೋ ವಾರ್ಡು. ಇದು ಏರಿಯಾ ಬಂದು ಅನ್ಸಾರಿ ಮೊಹಲ್ಲಲ್ಲಿ ಏರಿಯಾ ಬಂದು 16ನೇ ವಾರ್ಡು. ಈ ವಾರ್ಡಲ್ಲಿ ನಮಗೆ ಸಮಸ್ಯೆ ಇರೋದೇನೆಂದರೆ ಬರೀ ಊಟಕ್ಕೆ ಕೇಳ್ತಾ ಇಲ್ಲ, ಯಾರ ಹತ್ರ ಭಿಕ್ಷೆ ಬೀಳ್ತಾ ಇಲ್ಲ. ನಾವು ಈ ಓಟ್ಗಳು ಹಾಕಿ ಗೆಲ್ಲಿಸಿ ನಾವು ಒಬ್ಬ ಕೌನ್ಸಿಲರ್, ಒಳ್ಳೆ ವ್ಯಕ್ತಿ ಕೌನ್ಸಿಲರ್ ಅಂತೇಳಿ ಎಲ್ಲ ಹೆಂಗಸರು ಎಲ್ಲ ಸೇರಿ ಒಬ್ಬ ಕೌನ್ಸಿಲರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಆಯ್ಕೆಯನ್ನು ಇವಾಗ ಇಷ್ಟು ವರ್ಷಗಳಿಂದ ಏನೋ ಮಾಡ್ಕೊಂಡು ಹೋಗ್ತಾಯಿದ್ರು, ಏನೋ ಅಡ್ಜಸ್ಟ್ ಮಾಡ್ಕೊತಾಯಿದ್ರು, ಯಾರು ಏನು ಮಾತಾಡ್ತಾ ಇರಲಿಲ್ಲ ನೀರಿನ ಬಗ್ಗೆ. ಇವಾಗ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ನೀರಿನ ಬಗ್ಗೆ ಈ ನ್ಯೂಸ್ ಮಾಡ್ತಾ ಇರೋದೇನೆಂದರೆ ನಮ್ಮ ಶೋಕಿಗೆ ಮಾಡ್ತಾ ಇಲ್ಲ. ಈ ಸಮಸ್ಯೆ ಏನಾಗಿದೆ ಅಂದರೆ ಸಂಪಿರೋವನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋವನು ಒಂದು ಲೋಡ್ ತೊಗೊಂಬಂದು 500 400 ಯಾರಿಗೋ ಒಬ್ರು ಕರ್ಕೊಂಬಂದು ಹಾಕ್ಕೊಂಡು ಅವ್ನು ಯೂಸ್ ಮಾಡ್ಕೊತಾನೆ. ಈ ಅಟ್ಲೀಸ್ಟ್ ಒಂದು ಮನೆ 15-20 ಇರ್ತದೆ ಮನೆ, ಆ ಮನೆಯಲ್ಲಿ ಸಂಪಿರಲ್ಲ, 2 ಬ್ಯಾರಲ್ ನೀರು ಅವ್ರು ಇರ್ತದೆ, ಸಂಪಿರಲ್ಲ. ಆ 2 ಬ್ಯಾರಲ್ ಅವರು ಈ ಟ್ಯಾಕ್ಟ್ರಿಗಳವರು ಸಂಪುಗಳಿಗೆ ಈ ಬ್ಯಾರಲ್ಗೆ ಹಾಕಲ್ಲ ಏನೋ. ಅದಕ್ಕೆ ಅವ್ರ ಸಮಸ್ಯೆ ನಮಗೆ ನೋಡೋಕ್ಕಾಗ್ತಾಯಿಲ್ಲ. ಎಲ್ಲ ಬಂದು ಇಲ್ಲಿ ಓಟ್ಗಳು ಗೆಲ್ಸಿರೋರು ಇದ್ದಾರಲ್ಲ, ಲೀಡರ್ಗಳಿದ್ದಾರೆ, ಆ ಲೀಡರ್ಗಳ ಹತ್ರ ಬಂದು ಇವ್ರು ಹೋಗಿ ಅವ್ರು ಕೇಳ್ತಾರೆ. ಅವ್ರು ಕೇಳಿದ್ರು ಸರ್ 4 ತಿಂಗಳ ನೀರು ಬರ್ತಾ ಇಲ್ಲ ಸರ್. ಸಂಪಲ್ಲಿ ನೀರಿದೆ. ಫೈರೋಜ್ ಖಾನ್ ಅಂತ SDP ಕೌನ್ಸಿಲರ್. ಹೌದೌದು, ನಗರಸಭೆ ಸದಸ್ಯರು ಯಾರು ಬರ್ತಾ ಇಲ್ಲ ಸರ್. ಒಬ್ಬರು ಕೌನ್ಸಿಲರ್ ಅಸಿಸ್ಟೆಂಟ್ ಒಬ್ರು ಇದ್ದಾರೆ, ಶಾಬಾಜ್ ಅಂತ, ಅವ್ರು ಬರ್ತಾರೆ, ಈ ಕಡೆ ನೋಡಿಕೊಂಡು ಹೋಗ್ತಾ ಇರ್ತಾರೆ. ನೀರಿನ ಸಮಸ್ಯೆ ಇವಾಗ ಸಂಪಲ್ಲಿ ನೀರಿದೆ, ಆ ನೀರನ್ನು ಸಮ್ಮೇರಾಗಿ ಕೊಡಬೇಕು. ಅಫಿಷಿಯಲಿಯರಾಗಿ ಏನಕ್ಕೆ ಕೊಡ್ತೀರಾ ನಾವು ಅಂತ ಕೇಳೋದಕ್ಕೆ ನಾವು ಇಲ್ಲಿ ಸಂಪು ಇರೋದು ಮಹಾಲಕ್ಷ್ಮಿ ಲೇಔಟ್ಗೆ ಅನ್ಸಾರಿ ಮೊಹಲ್ಲಾಗೆ ಅಂತ ಸಂಪು ಮಾಡಿದ್ದಾರೆ. ಆ ಸಂಪು ಬಗ್ಗೆ ಸಮ್ಮೇರಾಗೆ ನೀರನ್ನು ಬಗೆಹರಿಸಬೇಕು ಸರ್. ಮೋರಿ ಮೊದಲೊಂದು ಅಲಾಟ್ಮೆಂಟ್ ಆಗಿತ್ತು, ಅದೇ ಅಲಾಟ್ಮೆಂಟು ಅಲ್ಲಿ ಬೇಡ ಸರ್ ಅಂತೇಳಿ ಹಿಂದ್ಗಡೆ ಹಾಕಬೇಕು ಅಂತೇಳಿ ಅವಾಗ ಒಂದು ಕಂಪ್ಲೇಂಟ್ ಮಾಡಿದ್ರಿ. ಅವ್ರು ಕಾಂಟ್ರಾಕ್ಟರ್ ಬಂದು ಏನು ಮಾಡಿದ್ರು, ನಂಗೆ ಈಸಿ ಇರ್ತಾ ಅಂತೇಳಿ ಆ ಬೋರ್ ಹತ್ರ ಸ್ವಲ್ಪ ಮೋರಿ ಹಾಕ್ಕೊಂಡು ನೋಡೋದ್ರು. ಇವಾಗ ಆ ಮೋರಿ ಹಿಂದ್ಗಡೆ ಮಣ್ಣು ಹಾಕ್ಬಿಟ್ಟಿದ್ದಾರೆ ಅವ್ರ ಕಾಂಪೌಂಡ್ ಹತ್ರ, ನೀರು ಹೋಗಲ್ಲ. ಈ ಅನ್ಸಾರಿ ಮೊಹಲ್ಲಾ ನೀರೆಲ್ಲ ಬಂದು ಇದು ಮಾಡ್ತಾರೆ, ಒಕ್ಲಿ ಮಾಡ್ತಾರೆ, ಟಕಾರ ಅಂತ, ತಸ್ಲೀಮ್ ಅಂತ, ಅವ್ರ ಮನೆ ಹತ್ರ ಹೋಗಿ ಸ್ಟಾಕ್ ಇರ್ತದೆ. ಮೋರಿನ ಸಮಸ್ಯೆ ಇದೆ. ಆ ಮೋರಿನ ಸಮಸ್ಯೆ ಇವಾಗ ಮಳೆ ಬಂದರೆ ಅವ್ರ ಮನೆಗಳಾಗ ಒಂದು 8 ಮನೆ 10 ಮನೆ ಆಗ ನೀರು ನುಗ್ಗಿಬಿಡ್ತದೆ. ನೀರು ನುಗ್ಗಿದ ಮೇಲೆ ಮಾಡೋದಾ, ನುಗ್ಗದಿರ ಮೊದಲೇ ಮಾಡೋದಾ? ಎಚ್ಚರಿಕೆಯನ್ನು ನಾವು ಮೊದಲು ಏನು ತೊಂದರೆ ಇರ್ತದೆ ಆ ತೊಂದರೆಯನ್ನು ಬಗೆಹರಿಸ್ಕೋಬೇಕಂದ್ರೆ ಮೊದಲೇ ಬಗೆಹರಿಸ್ಕೋಬೇಕು. ಈ ಬೆಂಕಿ ಇಕ್ಕು ಸುಟ್ಟೋದ್ಮೇಲೆ ಬೆಂಕಿ ಇಕ್ಬಿಟ್ಟು ಸುಟ್ಟೋದ್ಮೇಲೆ ಅಲ್ಲ ರೀ ನೀರು ತಗೊಂಬಂದು ಅದು ಬಗೆ ಇದು ಮಾಡ್ಸೋಕೆ. ಆ ಬೆಂಕಿ ಹಟ್ಟಿಸಿರ ಮೊದಲೇ ಆ ಬಗೆಯನ್ನು ಆರಿಸ್ಬೇಕು ಅಂದರೆ ಇವಾಗ ಬಂದು ದಯವಿಟ್ಟು ಈ ಜಿಲ್ಲಾ ಅಧಿಕಾರಿಗಳು, ಈ ಕೌನ್ಸಿಲರ್ಗಳು ಯಾರೋ ಬಂದು ಕಮಿಷನರ್ ಮೊನ್ನೆ ಬಂದು ನೋಡ್ಕೊಂಡೋಗಿದ್ದಾರೆ ಅಷ್ಟೇ. ಬಂದಿದ್ರಪ್ಪ ನೋಡ್ಕೊಂಡೋದ್ರು ಅಷ್ಟೇ, ಅಮ್ಮಹ ಕಮ್ಕಹ ಆಯಿತಾ, ಹಂಗಾಗಿದೆ. ಅದಕ್ಕೆ ಇವಾಗ ಮಳೆ ಬರ್ದಿರೋ ಮೊದಲೇ ದಯವಿಟ್ಟು ಆ ಚಿರಂಡಿಯನ್ನು ಜಿಲ್ಲಾಧಿಕಾರಿಗಳು, ಈ ಸಂಬಂಧಪಟ್ಟ ಅಧಿಕಾರಿಗಳು, ಈ ಕೌನ್ಸಿಲರ್ಗಳೆಲ್ಲ ಬಂದು ಕ್ಲಿಯರ್ ಮಾಡಿ ಒಂದು ಕಾಲುವೆ ಒಂದು ಮಾಡಿಕೊಟ್ಬಿಟ್ರೆ, ಮಳೆ ಬರ್ದಿರೋ ಮೊದಲೇ ಮಾಡಿಬಿಟ್ರೆ ಒಳ್ಳೆಯದು. ಮಳೆ ಬಂದ ಮೇಲೆ ನೀರು ಹೋಗ್ಬಿಟ್ಮೇಲೆ ಮಾಡಿದ್ರೆ ಅದು ಸಮಸ್ಯೆ ಭಾಳ. ನಮ್ಮ ಮನೆ ಹತ್ರ ಬಂದು ಕೇಳ್ತಾರೆ, ಇವಾಗ ನಾವೇನೋ ನಿಮ್ಮನ್ನು ಕರ್ಕೊಂಬಂದು ನಾವು ದಯವಿಟ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ಗಳು ಕೇಳ್ಕೊತಾ ಇದ್ದೀರಿ ನೀವು. ಇವಾಗ ಆಗಿರೋದು ಸ್ವಲ್ಪ. ನೆಕ್ಸ್ಟ್ ಇವಾಗ ಶ್ರೀನಿವಾಸಗೌಡ ಹತ್ರ ಮೈನ್ ರೋಡ್ ಇದೆಯಲ್ಲ, ಆ ಮೈನ್ ರೋಡಲ್ಲಿ ಏರಿಯಾ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಪ್ರೆಸಿಡೆಂಟು, ಜಿಲ್ಲಾಧಿಕಾರಿಗಳು, MLAಗಳು ಎಲ್ಲ ಬಂದು ಬಗೆಹರಿಸಲಿ. ಅವಾಗ ಬಂದು ಎಲ್ಲ ಜಾಮ್ ಮಾಡಬೇಕು ಅಂತೇಳಿ ನಾವು ಇದು ಮಾಡಿದ್ದೇವೆ. ಕಮಿಷನರ್ ಅವ್ರಿಗೆ ಕರ್ಕೊಂಡು ಬಂದು ಎಲ್ಲ. ನಮಸ್ಕಾರ ಸರ್, ನಾನು ಅಮ್ಜದ್ ಖಾನ್ ಅಂತ 16ನೇ ವಾರ್ಡು. ಇದು ಕಮಿಷನರ್ ಅವ್ರಿಗೆ MLA ಕೊರ್ತೂರು ಮಂಜು ಹತ್ರ ಹೋಗಿದ್ವಿ ನಾವು. ಈ ಥರ ಸಮಸ್ಯೆ ಐತೆ ನಮ್ಮ ಏರಿಯಾನಲ್ಲಿ, VGT ಪ್ರಾಬ್ಲಮ್ ಐತೆ, ನೀರು ಸಮಸ್ಯೆ ಐತೆ, ಚರಂಡಿಗಳೆಲ್ಲ ತುಂಬೈತೆ ಅಂತ ಹೋಗಿ ನಾವು MLA ಹತ್ರ ಹೋಗಿದ್ವಿ. MLA ಅವ್ರು ಏನು ಮಾಡಿದ್ರು, ಕೊರ್ತೂರು ಮಂಜು ಅವರು ಇಮಿಡಿಯೇಟ್ಲಿ ಕಮಿಷನರ್ ಅವ್ರಿಗೆ ಕಳಿಸಿದ್ರು. ಕಮಿಷನರ್ ಅವ್ರಿಗೆ ಕರ್ಕೊಂಡು ಬಂದು ಪೂರ್ತಿ ನಾವು ವೀಡಿಯೋ ಹಿಡಿದು ಎಲ್ಲ ಅವ್ರ ಜೊತೆಯಲ್ಲಿ ಎಲ್ಲ ಸರ್ವೆ ಮಾಡಿ ತೋರಿಸ್ಕೊಟ್ಟು ಕಳಿಸಿದ್ವಿ ನಾವು. ಅದ್ರ ಮೇಲೂ ಬಂದು ಅವ್ರೇನು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಕಮಿಷನರ್ ಅವರು. ಇವಾಗ ಅದಕ್ಕೆ ಜವಾಬ್ದಾರಿ ಯಾರು ಸರ್? ಅವರು ಆಕ್ಷನ್ ತಗೊಂಡಿಲ್ಲ, ಮತ್ತೇನು ಬಂದೂ ಇಲ್ಲ, ಏನು ಮಾತು ಆಡಿಲ್ಲ ಅವರು. ಯಾರು ಬಂದಿಲ್ಲ ಸರ್. ಈ ಏರಿಯಾನಲ್ಲಿ ಪೂರ್ತಿ ಬರೀ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇಲ್ಲಿ 90%
90% ಎಲ್ಲ ಬಡವರು ಸರ್ ಇರೋದು ನಮ್ಮ ಏರಿಯಾನಲ್ಲಿ. ಇವಾಗ ನಾವು ಗೆಲ್ಸಿದ್ದೀವಿ, ಅವರೆಲ್ಲ ಬಂದು ನಮ್ಮನೆ ಹತ್ರ ಗಲಾಟೆ ಮಾಡ್ತಾರೆ. ನೀವೇ ಎಲ್ಲ ಕರ್ಕೊಂಡು ಬಂದು ಗೆಲ್ಸಿದ್ದು, ಎಲ್ಲಿ ಕೌನ್ಸಿಲರ್ ಕರೀರಿ ಅಂತ ಹೇಳ್ತಾರೆ. ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಕೌನ್ಸಿಲರ್ ಫೋನ್ ತೆಗಿಯಲ್ಲ. ಯಾರಿಗೆ ಸರ್ ಹೇಳೋದು? ನಮ್ಮ ದುಃಖ ಕೇಳೋರು ಯಾರು ಇಲ್ವಾ? क्या नाम तुम्हारा? मेहरताज भैया, कौन सा एरिया ये? अंसारी मोहल्ला। पानी को बहुत वाखा है यहाँ, तकलीफ बहुत है पानी की। बच्चे देखे घर में पानी तरस रही हैं यहाँ। स्कूल नहीं, बच्चे घर में ही मर्द बन देखे, कमाया नहीं, क्या करना बोलो तुम्हें अच्छी। क्या मीडिया मन को पानी बोलते हैं ना, सो खाना क्या हमें बोलो, खाना क्या बोला, भाड़ा बना की खाना क्या बोलो हमें। कितने दिन से पानी नहीं आ रहा माँ? जा रहा ना, 5-6 महीने से पानी नहीं आ रहा है मोहल्ला गली को। इतने दिन से क्या कर रही माँ तुम्हें? बोल तंगा गए पूरे अंग, बोल तंगा गए। आप शाबाश को बुलाए, सामने बोला माँ बुए फरज को बुलाए, फरज नहीं आ रही है, फोन ठारी नहीं रिंग रहा है। फरज ये मोहल्ला कौंसलर ओ क्या थी बोला, शाबाश आती आतो हम जाते रहती। काउंसलर उनकी शाबाश कहता है। शाबाश होगा सब कौंसलर रे। वोट डालो तो शाबाश को। ओ फरज को डाले सो आता सो फरज। हाँ पानी वोट दो जीती सो फरज से आता सो बातचीत करना है, इन्हें क्या करना, शाबाश आता सो। एक बैरल पानी 30 रुपए को लगा के छोड़ तो छोड़ रही नहीं हम पानी भी, पैसा छोड़ा तो छोड़ती बेरा लांगो टटियांग लगा छोड़ती गती। क्या करती बोलो, बच्चा देखे तो कह ले ये धूप में मर्द बना देखे, कमान जा रही नहीं धूपा में, ये मार्केट में कामा नहीं, रेशमा कामा नहीं, करा में बैठी क्या करके मनाज बोला यहाँ। ओ क्या करके मनाज बोलो, छोड़ रही है पानी देगा तो छोड़ दे से पानी यहाँ छोड़ रही नहीं सो। ले को क्या बिस्लरी पानी पकड़ना से कि खराब पानी पकड़ना बोलो। क्या कि तो सालन दिया कहा हाँ, सालन पकड़ने का तो पानी पकड़ रखूँ, सालन कहाँ से देना, सो कठल लेना घर मांगने क्या करना बोलो तुम्हें अच्छे। बिस्लरी पानी वाला, खराब पानी वाला, कपड़ा धोना तो पानी वाला जपना सो। उनको उतारो नहीं आखी हो ना यहाँ, अब आंदे हो ना इलेक्शन के टाइम पाती माँ हो ना। क्या थी देखे तो बाओ ना आको हमें नहीं सुनते, क्या कर को छोड़न दे पानी, कौन भी देखने वाला नहीं, कौन भी नहीं, कौन सा परेशान देख रही नहीं। नाले में सुखो, फिर नाले में जलाना सो, फिर भर्ती हो ना सो, जल्दी आते नहीं। ऐसा होगा इसो किस्सा। क्या करते इसकी बोलो, वही रंग कठोरी है चल रही नहीं। पानी की सहूलत उधर वाले तो ठीक है, आता है पानी आधे मोहल्ले को ठंडा लगती घड़ी है देखो। 15 से बार छोड़ इधर वाले इधर बोले तो बोला क्या करना सो बोले मामा इधर वाले बोर नहीं है कहते, बोर क्या कि ये खराब हो गए, क्या 2 रोज मोटर खराब हो गई है क्या, अब उरू कुछ नहीं है, बोर चला गए माँ कहे जान दे, बोर चलेगा जान दे भाई, हमने ट्रैक्टर से ले लगा 1-2 ट्रैक्टर छोड़ोगे तो म्यूनसिपल में ट्रैक्टर देते नहीं घर को, बुला ले शाबाश से नहीं भेजते घर को।